ಇವರು ಸಬ್ಸಿಡಿ ಬಗ್ಗೆ ಗ್ಯಾರಂಟಿ ಬಗ್ಗೆ ತುಂಬ ವಿವರವಾಗಿ ಹೇಳ್ತಾ ಇದ್ದಾರೆ. ಇವತ್ತು ನಾನು ನ್ಯೂಸ್ ಪೇಪರಲ್ಲಿ ಓದಿದೆ, ಹಿಮಾಚಲ್ ಪ್ರದೇಶದಲ್ಲಿ ಈ ಗ್ಯಾರಂಟಿಗಳ ಭಾರ, ಸಬ್ಸಿಡಿಗಳ ಭಾರದಿಂದ ಬ್ಯೂರೋಕ್ರಸಿಗೆ 40% ಸಂಬಳ ಕಟ್ ಮಾಡಿ, ಮಿನಿಸ್ಟರ್ಸ್ಗೆ 30% ಸಂಬಳ ಕಟ್ ಮಾಡಿ, ಶಾಸಕರಿಗೆ 20% ಕಟ್ ಮಾಡಿ, ಅದೇನು 6 ತಿಂಗಳು ಒಂಥರ ಸಂಬಳ ಕೊಡುವಂಥ ಸ್ಥಿತಿಗೆ ಇವತ್ತು ಹಿಮಾಚಲ್ ಪ್ರದೇಶ ಬಂದಿದೆ. ಇದು ಗ್ಯಾರಂಟಿ ಬಗ್ಗೆ ಮಾತಾಡ್ತಿಲ್ಲ. ಸೊ ಅದಕ್ಕೋಸ್ಕರ ಓವರ್ ಆಲ್ ಇದರ ಬರ್ಡನ್ ಏನಾಗ್ಬೋದು, ಎಲ್ಲಿ ರೀಚ್ ಆಗ್ಬೋದು ಅನ್ನೋದು ಕೂಡ ನೀವು ಪ್ಯಾರಲಲ್ ಆಗಿ ಒಂದು ಎಸ್ಟಿಮೇಟೋ ಅನಾಲಿಸಿಸ್ ಒಂದು ಸರ್ವೆ ಮಾಡಿಸಿದ್ರೆ ಒಳ್ಳೆಯದು. 1 ಲಕ್ಷದ ಅಧ್ಯಕ್ಷರ ವಿಚಾರ ಮಾಡೋಣ. ಬಟ್ ಈಗ ನಾನು ಜಸ್ಟ್ ಈಗ ಅಧಿವೇಶನ ಆರಂಭ ಆದ್ಮೇಲೆ ಇವತ್ತೊಂದು GST ಅಧಿಕಾರಿಗಳ ಜೊತೆಗೆ ಇಷ್ಟೊತ್ತು ಕೂತಿದ್ದೆ. ಅಲ್ಲಿ ಕೆಲವು ವಿಷಯ GST ವಿಷಯ ಮಾತಾಡಲಿಕ್ಕೆ. GSTಯಲ್ಲಿ ಒಂದು ಕಲೆಕ್ಷನ್ಸ್ ಅಂತ ಕರಿತೇವೆ, ರಾಜ್ಯದಲ್ಲಿ ಒಟ್ಟು ಸಂಗ್ರಹಣೆ ಎಷ್ಟಾಗಿದೆ ಅಂತ. ಬಟ್ ಸಂಗ್ರಹಣೆ ಆಗಿದ್ದೆಲ್ಲ ನಮಗೆ ಉಳ್ಕೊಳ್ಳೋದಿಲ್ಲ. ಯಾಕೆ ಅಂದರೆ GSTಯಲ್ಲಿ ನಾವು ಸಂಗ್ರಹಣೆ ಮಾಡಿದರೂ ಕೂಡ ಆ ಸೇವೆ ಅಥವಾ ಪದಾರ್ಥ, ಗೂಡ್ಸ್ ಆರ್ ಸರ್ವಿಸ್, ಅದು ಬೇರೆ ರಾಜ್ಯದಲ್ಲಿ ಬಳಕೆ ಆದರೆ ನಾವು ಸಂಗ್ರಹಣೆ ಮಾಡಿದ್ದನ್ನ ಅವ್ರಿಗೆ ತೆರಿಗೆನ ಅವ್ರಿಗೆ ಕೊಡಬೇಕಾಗತ್ತೆ. ಇದನ್ನ ಸೆಟಲ್ಮೆಂಟ್ ಅಂತ ಕರಿತೇವೆ. IGST ಮುಖಾಂತರ ಸೆಟಲ್ಮೆಂಟ್ ಮಾಡ್ಕೋತೇವೆ. ಆದರೆ ಈ ಸೆಟಲ್ಮೆಂಟ್ಗಿಂತ ಮೊದಲು ಕಲೆಕ್ಷನ್ ಅಂದ್ರೆ ನಮ್ಮ ಎಕಾನಮಿಯ ರಿಫ್ಲೆಕ್ಷನ್ ಕಲೆಕ್ಷನ್ ಅಲ್ಲಿ ಕಾಣುತ್ತೆ. ಎಕನಾಮಿಕ್ ಆಕ್ಟಿವಿಟಿಯ ಪ್ರತಿಬಿಂಬ ವಸೂಲಾತಿಯಲ್ಲಿ ಕಾಣುತ್ತೆ. ಸೊ ದೇಶದಲ್ಲಿ ಅತಿ ಹೆಚ್ಚು ಗ್ರೋತ್ ರೇಟು ಕರ್ನಾಟಕದಲ್ಲಿ ಇದೆ, 11%. ಮಹಾರಾಷ್ಟ್ರಗಿಂತ ಜಾಸ್ತಿ, ಗುಜರಾತ್ಗಿಂತ ಜಾಸ್ತಿ. GST ಕಲೆಕ್ಷನ್ ಅಲ್ಲಿ ಹೈಯೆಸ್ಟ್ ಗ್ರೋತ್ ರೇಟು ಕರ್ನಾಟಕದಲ್ಲಿ ಇದೆ, 11% ಹೈಯೆಸ್ಟ್ ಗ್ರೋತ್ ರೇಟ್. ಒಂದು ತಮ್ಮ ಮಾಹಿತಿಗೆ. ಎರಡನೇದು ಕೂಡ ತಮ್ಗೆ ಹೇಳುವಂತಹದ್ದು, ಪರ್ ಕ್ಯಾಪಿಟಾ ಇನ್ಕಮ್ ದೇಶದಲ್ಲಿ ತಲೆ ಆದಾಯ ತಗೊಂಡ್ರೆ ತಲೆ ಆದಾಯದಲ್ಲಿ ಕರ್ನಾಟಕ ಇವತ್ತು ನಂಬರ್ 1 ಸ್ಥಾನದಲ್ಲಿ ಇದೆ ದೇಶದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ. ಎಲ್ಲರಿಗೂ ಆದಾಯ ಬರ್ತಾ ಇದೆ ಅಂತ ಹೇಳೋದಿಲ್ಲ, ಬಟ್ ಆವರೇಜ್ ನೋಡಿದಾಗ ಪ್ರಪಂಚದಲ್ಲೇ ಈ ಪರ್ ಕ್ಯಾಪಿಟಾ ಇನ್ಕಮ್ಮು ಆರ್ಥಿಕ ಪ್ರಗತಿ, ಆರ್ಥಿಕ ಸ್ಥಿತಿಗತಿಯ ಒಂದು ಪ್ರತಿಬಿಂಬ. ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ. ಇನ್ ದಿ ಆಬ್ಸೆನ್ಸ್ ಆಫ್ ಎ ಪರ್ಫೆಕ್ಟ್ ಈಕ್ವೇಶನ್ ಆರ್ ಎ ರಿಫ್ಲೆಕ್ಷನ್, ವಿ ಆಲ್ ಯೂಸ್ ಪರ್ ಕ್ಯಾಪಿಟಾ ಇನ್ಕಮ್. ಸೊ ಎರಡು ಉದಾಹರಣೆ. ಒಂದು, GST ಬೆಳವಣಿಗೆ ದರ ನೋಡಿದಾಗ ಕರ್ನಾಟಕ ಕಲೆಕ್ಷನ್ ಅಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಎರಡನೇದು, ಪರ್ ಕ್ಯಾಪಿಟಾ ಇನ್ಕಮ್ ನೋಡಿದಾಗ್ಲೂ ಇದೆ. ಆದ್ರೆ ತಾವು ಹೇಳ್ತಾ ಇದ್ದೀರಾ ಭವಿಷ್ಯದಲ್ಲಿ ಇದರ ಏನಾಗಬಹುದು ಅನ್ನೋದನ್ನ ವಿಚಾರ ಮಾಡಿ ಅಂತ. ಖಂಡಿತ ಇದ್ರ ಬಗ್ಗೆ ಇದೆ, ಬಟ್ ಕರ್ನಾಟಕ ಎಕಾನಮಿ ಚೆನ್ನಾಗಿ ನಡೀತಾ ಇದೆ. ಅಂಡ್ ನಾವು ಈಗ ಈ ರೇಟ್ಗಳನ್ನೆಲ್ಲ ಕೇಂದ್ರ ಸರ್ಕಾರ GSTಯಲ್ಲಿ ಬದಲಾವಣೆ ಮಾಡಿದ ಮೇಲೆ ಎಲ್ಲ ರಾಜ್ಯಗಳಲ್ಲೂ ಆದಾಯ ಕುಸಿತ ಆಯಿತು, ನಮ್ಮಲ್ಲೂ ಕುಸಿತ ಆಯಿತು. ಆದರೆ ಅದರಲ್ಲೂ ಕೂಡ ಕರ್ನಾಟಕ ಪರ್ಫಾರ್ಮ್ಡ್ ಬೆಟರ್ ದೆನ್ ಅದರ್ ಸ್ಟೇಟ್ಸ್ ಡಿಸ್ಪೈಟ್ ಎ ಶಾಕ್. ಸೊ ಇವೆಲ್ಲ ಕೆಲವು ಅನೆಕ್ಡೋಟಲ್ ಉದಾಹರಣೆಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ದೀಸ್ ಆರ್ ಆಲ್ ರಿಫ್ಲೆಕ್ಷನ್ಸ್ ಆಫ್ ದಿ ಸ್ಟ್ರೆಂತ್ ಆಫ್ ಕರ್ನಾಟಕ ಎಕಾನಮಿ. ಸೊ ನಮ್ಮದು ಎಕಾನಮಿ ಬೇರೆ ರಾಜ್ಯಗಳಿಗಿಂತ ಚೆನ್ನಾಗಿದೆ ಅನ್ನೋದಕ್ಕೆ. ಬಟ್ ನಾವು ಮಿಡ್ ಟರ್ಮ್ ಫಿಸ್ಕಲ್ ಫೋರ್ಕಾಸ್ಟಿಂಗು ಮಾಡಿದ್ದೇವೆ. ನಿಮಗೂ ಗೊತ್ತು, ಕಾನೂನು ಪ್ರಕಾರ ಕಡ್ಡಾಯವಾಗಿ ನಾವು ಮಿಡ್ ಟರ್ಮ್ ಫಿಸ್ಕಲ್ ಸ್ಟ್ರೆಂತ್ ಅನ್ನು ಅಸೆಸ್ ಮಾಡಬೇಕು, ಲಾಂಗ್ ಟರ್ಮ್ ಫಿಸ್ಕಲ್ ಸ್ಟ್ರೆಂತ್ ಅಸೆಸ್ ಮಾಡಬೇಕು. ಅದೆಲ್ಲವರ ಕಡೆಗೂ ಕೂಡ ವಿ ಆರ್ ಮೈಂಡ್ಫುಲ್ ಆಫ್ ದ challenges in the future, but we are maintaining the balance also, fiscal balance and fiscal health of Karnataka also. Adhyakshare, ಮೊನ್ನೆ ಅಧ್ಯಕ್ಷರೇ, ನಾನು ಏನು ಹೇಳ್ತಾ ಇದ್ದೆ ಅಂತ ಕೇಳಿದ್ರೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವೆಲ್ಲರೂ, ನಾವು ನೀವು ಅಂತೇನಿಲ್ಲ, ಎಲ್ಲರೂ ಕರ್ನಾಟಕದಲ್ಲಿ ವಿಪುಲವಾದಂಥ ಅವಕಾಶಗಳಿದೆ, ಅಣೆಕಟ್ಟೆಗಳಿದೆ, ಏರ್ಪೋರ್ಟ್ಗಳಿದೆ, ಕೈಗಾರಿಕೆಗಳು ಬರ್ತಾ ಇದೆ, ಹಿಂಗೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತೀವಿ. ತನ್ನ ಬಜೆಟ್ನಲ್ಲಿ 14% ಅನ್ನ ಸಬ್ಸಿಡಿಗೆ ನಾವು ಖರ್ಚು ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲರೂ ಒಂದು ಕಡೆ ಇದರ ದೂರಗಾಮಿ ಆಲೋಚನೆಗಳನ್ನು ಇವತ್ತು ಸರ್ಕಾರ ಮಾಡಲೇಬೇಕು. ಸೊ ಈ ಹಿನ್ನೆಲೆಯಲ್ಲಿ ನಾನು ಅದಕ್ಕೆ ಹೇಳಿದ್ದು, ಸಬ್ಸಿಡಿ ಎನ್ನುವಂಥದ್ದು ಬಡವನ ಕಣ್ಣೀರು ಒರೆಸಬೇಕೇ ವಿನಾ ಚುನಾವಣೆಯ ವಸ್ತು ಆಗಬಾರದು. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಚಿಂತನೆ ಬಹಳ ಅಗತ್ಯ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ,
ಮಾನ್ಯ ಸದಸ್ಯರು ಒಪ್ಪಿದ್ರೆ ಒಂದು ನಿಮಿಷ, ರಾಜಕೀಯಕ್ಕಲ್ಲ. ನಾವೆಲ್ಲ ಮಾನ್ಯ ಅಧ್ಯಕ್ಷರೇ ಸಬ್ಸಿಡಿ 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 ಅಂತ ಅದನ್ನ ಎಲ್ಲೋ ಒಂದು ಕಡೆ ತುಚ್ಛೀಕರಣ ಮಾಡೋದು, ವಿಲನೈಸ್ ಮಾಡೋದು, ಇದು ವ್ಯಾಪಕವಾಗಿ ಇದೆ ನಮ್ಮ ದೇಶದಲ್ಲೇ ಅಲ್ಲ, ಬೇರೆ ದೇಶದಲ್ಲೂ ಕೂಡ. ಈಗೇನು ನಾನು ಪಾಂಡಿತ್ಯ ಪ್ರದರ್ಶನ ಅಂತ ದಯವಿಟ್ಟು ತಿಳಿಬೇಡಿ. ಈಗ 150 ವರ್ಷ ಆರ್ಥಿಕ ಚಿಂತನೆಯನ್ನ ನೋಡಿದಾಗ ಎರಡು ಆರ್ಥಿಕ ಅಪ್ರೋಚಸ್ ಕಾಣುತ್ತೆ. ಒಂದು ಸಪ್ಲೈ ಸೈಡ್ ಎಕನಾಮಿಕ್ಸ್ ಅಂತ ಕರಿತೇವೆ, ಅಂದ್ರೆ ಉತ್ಪಾದನೆ ಮಾಡೋರ್ಗೆ, ಮ್ಯಾನುಫ್ಯಾಕ್ಚರರ್ಸ್ ಪ್ರೊಡ್ಯೂಸ್ ಮಾಡೋರ್ಗೆ ಸಹಾಯ ಮಾಡುವಂತಹದ್ದು. ಇನ್ನೊಂದು ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸ್, ಅಂದ್ರೆ ಯಾರು ಖರೀದಿ ಮಾಡೋರಿದ್ದಾರಲ್ಲ ಸಾಮಾನ್ಯ ಜನ, ಅವರಿಗೆ ನಾವು ಸಪೋರ್ಟ್ ಮಾಡುವಂತಹದ್ದು. ಈಗ ಉತ್ಪಾದನೆ ಸೈಡ್ ಅಂತ ಹೇಳಿದ್ರೆ ನೀವು ಅವ್ರಿಗೆ ಟ್ಯಾಕ್ಸ್ ಕನ್ಸೆಷನ್ಸ್ ಕೊಡ್ತೀರಾ, ಸೊ ದಟ್ ಅವ್ರಿಗೆ ಸೇವಿಂಗ್ಸ್ ಜಾಸ್ತಿ ಆಗಿ ಅವರೇನೋ ರೀಇನ್ವೆಸ್ಟ್ ಮಾಡ್ತಾರೆ. ಸೊ ದಟ್ ಈಸ್ ಸಪ್ಲೈ ಸೈಡ್ ಎಕನಾಮಿಕ್ಸ್, ಅವ್ರಿಗೆ ಸಪೋರ್ಟ್ ಮಾಡುವಂತಹದ್ದು. ಡಿಮ್ಯಾಂಡ್ ಸೈಡ್ ಅಂತ ಹೇಳಿದ್ರೆ ಜನಗಳಿಗೆ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನ ಕೊಟ್ಟು ಅವರ ಜೀವನ ನಡೆಸಲಿಕ್ಕೆ ಸಪೋರ್ಟ್ ಮಾಡುವಂತಹದ್ದು. ಅದರಿಂದ ಎಕನಾಮಿಕ್ ಆಕ್ಟಿವಿಟಿಯನ್ನ ಉತ್ತೇಜನ ಮಾಡ್ತಕ್ಕಂಥ ಸ್ಪರ್ರಿಂಗ್ ಎಕನಾಮಿಕ್ ಆಕ್ಟಿವಿಟಿ ಬೈ ಪುಟಿಂಗ್ ಮೋರ್ ರಿಸೋರ್ಸಸ್ ಇನ್ ದಿ ಹ್ಯಾಂಡ್ಸ್ ಆಫ್ ದ ಕನ್ಸ್ಯೂಮರ್ಸ್. ಇದು ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸ್. ಒಬ್ಬ ವ್ಯಕ್ತಿ ಕೈಗೆ ನಾವು ₹1 ಕೊಟ್ರೆ ಅದು ಕನಿಷ್ಠ 5 ಬಾರಿ ಮರುಬಳಕೆ ಆಗುತ್ತೆ. ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಕರಿತೇವೆ. ₹1 ನಾವು ಒಬ್ಬರ ಕೈಗೆ ಕೊಟ್ರೆ 5 ಟೈಮ್ಸ್ ಅದು ರೊಟೇಟ್ ಆಗುತ್ತೆ. ಅದರಿಂದನೇ ಎಕನಾಮಿಕ್ ಆಕ್ಟಿವಿಟಿ ಬೆಳೆಯುತ್ತೆ. ಹೇಗೆ ಅಂದ್ರೆ 5 ಟೈಮ್ಸ್ ಅದು ಟ್ರಾನ್ಸಾಕ್ಷನ್ ಆದ್ರೆ ಅಷ್ಟು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಬೇಡಿಕೆ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಆಟೋಮ್ಯಾಟಿಕಲಿ ಅದು ಪ್ರೊಡಕ್ಷನ್ಗೂ ಕೂಡ ಬೂಸ್ಟ್ ಆಗುತ್ತೆ. ನೀವು ಡಿಮ್ಯಾಂಡ್ ಸೈಡ್ ಅನ್ನ ಸ್ಟ್ರೆಂಥನ್ ಮಾಡದೆ ಬರೀ ಸಪ್ಲೈ ಸೈಡ್ ಅವ್ರಿಗೆ ನೀವು ಏನೇ ಸಪೋರ್ಟ್ ಕೊಟ್ಟರು ಕೂಡ ಅಲ್ಟಿಮೇಟ್ಲಿ ಕನ್ಸ್ಯೂಮರ್ಸ್ ಬೇಕು, ಡಿಮ್ಯಾಂಡ್ ಇರಬೇಕು. ಸೊ ಹಾಗಾಗಿ ಈ ಸಬ್ಸಿಡಿ ಅಂತ ನಾವೇನ್ ಕರಿತೇವೆ ಅದನ್ನ ನಾವು ಯಾರು ಬಾಟಮ್ ಆಫ್ ದ ಪಿರಮಿಡ್ ಇದ್ದಾರೆ ಸೊಸೈಟಿಯಲ್ಲಿ, ಯಾರು ದಿನನಿತ್ಯ ಜೀವನ ನಡೆಸಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ, ದುಡಿಮೆ ಮಾಡಿದ್ರೂ ಕೂಡ ಜೀವನ ಒಂದು ದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಳೀಲಿಕ್ಕೆ ಸಾಕಾಗ್ತಾ ಇಲ್ಲ ಅವ್ರಿಗೆ, ಅವರ ಕೈಗೆ ಕೊಡೋದ್ರಿಂದ ಏನಾಗುತ್ತೆ, ನಾವು ಕೊಡುವಂತ ಪ್ರತಿಯೊಂದು ರೂಪಾಯಿಯೂ ಕೂಡ ನಾಳೆ ಮಾರ್ಕೆಟ್ಗೆ ಎಂಟರ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಸೇವಿಂಗ್ ಕೆಪಾಸಿಟಿ ಇಲ್ಲ. ನಾವು ಕೊಟ್ಟಿದ್ದ ದುಡ್ಡನ್ನ ತೆಗೆದು ಅಕೌಂಟ್ ಅಲ್ಲಿ ಇಟ್ಕೊಳಕ್ ಆಗಲ್ಲ, ಅವ್ರು ಖರ್ಚು ಮಾಡಲೇಬೇಕು. ಪ್ರತಿಯೊಂದು ದುಡ್ಡು ಕೂಡ ಇಟ್ ಕಮ್ಸ್ ಬ್ಯಾಕ್ ಇನ್ ಟು ದ ಎಕಾನಮಿ. ಸೊ ನಾವು ಅವ್ರ ಕೈಗೆ ಕೊಡ್ತಾ ಇರೋದು ಎಕನಾಮಿಕ್ ಆಕ್ಟಿವಿಟಿಯನ್ನ ಮತ್ತೆ ಸ್ಟ್ರೆಂಥನ್ ಮಾಡುತ್ತೆ, ಸ್ಪರ್ ಮಾಡುತ್ತೆ, ಅದರಿಂದ ಎಕಾನಮಿ ಸಸ್ಟೈನ್ ಆಗುತ್ತೆ. ಸೊ ಇದು ಹಳೇದು 100 ವರ್ಷ ಹಿಂದೆ ಕೈನ್ಸಿಯನ್ ಎಕನಾಮಿಕ್ಸ್. ಇದು ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಡಿಪ್ರೆಷನ್ ಆಗಿದೆ ಆ ಎಲ್ಲಾ ದೇಶಗಳು ಕೂಡ ಈ ಡಿಮ್ಯಾಂಡ್ ಸೈಡ್ ಅನ್ನ ಸ್ಟ್ರೆಂಥನ್ ಮಾಡಿ ಅದರ ಮುಖಾಂತರ ಡಿಪ್ರೆಷನ್ ಇಂದ ಹೊರಗೆ ಬಂದಿದ್ದಾರೆ. ಸೊ ಇಟ್ ಈಸ್ ಅ ಶೂರ್ ಶಾರ್ಟ್ ಎಕನಾಮಿಕ್ ಅಪ್ರೋಚ್ ಫಾರ್ ಎಕನಾಮಿಕ್ ಗ್ರೋತ್. ಸೊ ನಾವು ಮಾಡ್ತಾ ಇರೋದನ್ನ ದಯವಿಟ್ಟು ಪಾರ್ಟ್ ಆಫ್ ಇಟ್ ಸಬ್ಸಿಡಿ ಅಂತ ಕರೀರಿ, ನಾನು ಅದ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ಹೋಲಿಸ್ಟಿಕಲಿ ಅರ್ಥ ಮಾಡ್ಕೊಳ್ಳುವಾಗ ಇಟ್ ಈಸ್ ಬಡವರ ಕೈಗೆ ದುಡ್ಡು ಕೊಟ್ರೆ ಅದು ನೇರವಾಗಿ ಮಾರ್ಕೆಟ್ಗೆ ಎಂಟರ್ ಆಗುತ್ತೆ, ಮಾರ್ಕೆಟ್ ಆಕ್ಟಿವಿಟಿ ಬೆಳೆಯುತ್ತೆ. ಮಾರ್ಕೆಟ್ ಆಕ್ಟಿವಿಟಿ ಜಾಸ್ತಿ ಆದ್ರೆ ಎಕಾನಮಿ ತಾನಾಗಿ ವೃದ್ಧಿ ಆಗುತ್ತೆ. ಎಕನಾಮಿಕ್ ಡಿಮ್ಯಾಂಡ್ ಬಂದಾಗ ಸಪ್ಲೈ ಮಾಡೋರು ಬಂದೇ ಬರ್ತಾರೆ. ನೀವು ಉದ್ಯಮಿಗಳಿಗೆ ಟ್ಯಾಕ್ಸ್ ಬ್ರೇಕ್ ಕೊಟ್ಟು ಅವ್ರು ಸೇವಿಂಗ್ ಮಾಡಿದ್ರೆ ಎಲ್ಲಿ ಡಿಮ್ಯಾಂಡ್ ಇಲ್ಲದೆ ಇದ್ರೆ ಅವ್ರು ರೀಇನ್ವೆಸ್ಟ್ ಮಾಡ್ತಾರಾ, ಫ್ಯಾಕ್ಟ್ರಿ ಸೆಟಪ್ ಮಾಡ್ತಾರೆ. ಫ್ಯಾಕ್ಟ್ರಿ ಸೆಟಪ್ ಮಾಡಬೇಕಾದ್ರೆ ಡಿಮ್ಯಾಂಡ್ ಇರಬೇಕಲ್ಲ ಫಸ್ಟ್. ಸೊ ಡಿಮ್ಯಾಂಡ್ ಇದ್ದಿದ್ದ ಕಡೆ ಆಟೋಮ್ಯಾಟಿಕಲಿ ಇನ್ವೆಸ್ಟ್ಮೆಂಟ್ ಬರುತ್ತೆ, ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ಇದು ದಿಸ್ ಇಸ್ ಅವರ್ ಅಪ್ರೋಚ್. ನಾನು ಸುರೇಶ್ ಕುಮಾರ್ 5 ನಿಮಿಷ. ಅಧ್ಯಕ್ಷರು ಸುನಿಲ್ ಕುಮಾರ್ ಸಾರಿ. ಒಂದೇ ನಿಮಿಷ. ಕೃಷ್ಣ ಅವರು ಹೇಳ್ತಾ ಇದ್ರು ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣ ಕೊಡ್ತಾ ಇದ್ದೀರಿ, ಬಡವ್ರಿಗೆ ಹೋಗುತ್ತೆ, ಅದು ಮಲ್ಟಿಪ್ಲೈ ಆಗುತ್ತೆ ಅಂತ. ನೀವು ಸ್ಕೀಮ್ಸ್ ಕೊಡೋದ್ರ ಬಗ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈಗ ರೈತರು ಕೊಡ್ತೀರಿ ಸ್ಕೀಮ್ಸ್, ಆಹಾರ ಉತ್ಪಾದನೆ ಜಾಸ್ತಿ ಆಗ್ತೈತೆ. ಯಾವುದೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ನಾವು ಹೆಲ್ಪ್ ಮಾಡ್ತೀರಿ, ನಮ್ಮ ಇಂಡಸ್ಟ್ರಿಯಲ್ಲಿ ಗ್ರೋತ್ ಆಗುತ್ತೆ. ಈ ತರ ಗ್ರೋತ್ ಆಗುವಂತ ಕಡೆ ನಾವು ಕೊಡುವಂತ ಸಬ್ಸಿಡಿ ಅದು ನಮ್ಮ ರಾಜ್ಯದ ಬೆಳವಣಿಗೆಗೂ ಹೆಲ್ಪ್ ಆಗ್ತೈತೆ. ಆದ್ರೆ ನೀವು ಏನ್ ಹೇಳಿದ್ರೆ ಅದು ನಾವು ಯಾರಿಗೋ ಏನೋ ಬಡವರಿಗೆಲ್ಲ ಕೊಡ್ತಾ ಇದ್ದೀರಿ ಅಂತ. ಬೇಡ ಅಂತ ಹೇಳಲ್ಲ ನಾವು, ಕೊಡಬೇಡಿ ಅಂತ. ಒಂದು ಗಾದೆ ಇದೆ,
ನೀವು ದಿನ ಒಬ್ಬರಿಗೆ ಮೀನ್ ಕೊಡೋದ್ ಬದಲು ಮೀನ್ ಹಿಡಿಯೋದನ್ನ ಕಲ್ಸ್ಕೊಡಿ ಅಂತ ಹೇಳಿರೋದು ಪೂರ್ವಿಕರು ನಮಗೆ. ದಿನ ಒಂದೊಂದು ಮೀನ್ ಕೊಟ್ಟು ಅವರು ನಿಮ್ಮನ್ನ ಡಿಪೆಂಡ್ ದಿನ ಬಂದು ನಿಮ್ಮ ಮನೆ ಬಾಗಿಲಲ್ಲಿ ನಿಂತ್ಕೊಬೇಕು. ಅವರು 2,000 ಕೊಡ್ತಾರೆ, 2,000 ಕೊಡ್ತಾರೆ. ಅದ್ರ ಬಿಟ್ಬಿಟ್ಟು ಆ ಮೀನ್ ಹಿಡಿಯೋದನ್ನ ಕಲ್ಸ್ಕೊಡಿ ಅಂತ ನಮ್ಮ ಪೂರ್ವಿಕರು ಹೇಳಿರೋದು. ಆ ತರದ ಒಂದು ಕೆಲಸವನ್ನ ಕೊಡ್ಬೇಕು ಅವ್ರಿಗೆ. ಅದು ಬಿಟ್ಬಿಟ್ಟು ನೀವು ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಡಿಪೆಂಡೆಂಟ್ ಮಾಡ್ತಾ ಇರ್ತೀರಾ. ಡಿಪೆಂಡೆಂಟ್ ಯಾರು? ಈಗ ವಿದ್ಯಾಭ್ಯಾಸ ಕೊಡಬೇಕು, ಹೆಲ್ತ್ ಕೊಡಬೇಕು, ನಮ್ಮ ಸೆಕ್ಟರ್ಸ್ ಬಹಳ ಇದೆ. ಆರೋಗ್ಯ ಕೊಡಬೇಕು, ಎಲ್ಲಿ ಕೊಡ್ತಾ ಇದ್ದೀರಾ ನೀವು? ಆರೋಗ್ಯಕ್ಕೆ ಕಟ್ ಮಾಡಿದ್ದೀರಾ 30% ಹಣ ಕೊಡೋದನ್ನ. ಈಗ ವಿದ್ಯಾಭ್ಯಾಸಕ್ಕೆ ಕೊಡೋದು, ಎಜುಕೇಶನ್ಗೆ 20% ಕಟ್ ಮಾಡಿದ್ದೀರಾ ನೀವು. ನೀವೆಲ್ಲ ಈ ಯಾವುದು ಕೊಡಬೇಕಾಗಿತ್ತು ನಿಮ್ಮ ಸರ್ಕಾರದ ಡ್ಯೂಟಿ ಇದೆ ಅದನ್ನ ಬಿಟ್ಟುಬಿಟ್ಟು ವೋಟ್ಗೋಸ್ಕರ ಕೊಡ್ತಾ ಇರೋದಷ್ಟೇ. ಇದು ನಾವು ಬೇರೆ ಏನ್ ಕ್ಲೈಮ್ ಮಾಡೋ. ನಿಜವಾಗೂ ಯಾರೋ ನಿರ್ಗತಿಕರಿದ್ದಾರೆ ಕೊಡಿ, ಅವ್ರಿಗೆ ಯಾರೋ ಅನಾಥ ಮಕ್ಕಳಿದ್ದಾರೆ ಕೊಡ್ಬೇಕು. ಇಟ್ಸ್ ಎ ಡ್ಯೂಟಿ. ಅದು ಬಿಟ್ಬಿಟ್ಟು ನಿಮ್ ದೃಷ್ಟಿ ಸರಿ ಇಲ್ಲ ಅಂತ ಹೇಳೋದಷ್ಟೇ ನಾವು, ಬೇರೆ ಏನಲ್ಲ. ಕೊಡಬಾರ್ದು ಅಂತಲ್ಲ, ನಿಮ್ ದೃಷ್ಟಿ ಸರಿ ಇಲ್ಲ ಅಂತ. ಮೊನ್ನೆ ಅಧ್ಯಕ್ಷೆ